ಅರ್ಜುನನಿಗೂ ಒಂದು ಪ್ರಶ್ನೆ ಬಂತು. ಯುದ್ಧ ಭೂಮಿಯಲ್ಲಿ ನಿಂತು ಬಿಲ್ಲುಗಳನ್ನು ಕೈಯಲ್ಲಿ ಹಿಡಿದು ಕಣ್ಣಲ್ಲಿ ನೀರನ್ನು ತುಂಬಿಕೊಂಡು ನಿಂತಾಗ ಅರ್ಜುನನು ಕೇಳಿದ, ಕೃಷ್ಣ, ನಾನು ನನ್ನವರನ್ನೇ ಒಡೆಯಬೇಕಾ? ಅಲ್ಲಿ ಕೃಷ್ಣ ಯುದ್ಧದ ಮಾತು ಹೇಳಲಿಲ್ಲ. ಅವರು ಮನಸ್ಸಿನ ಸತ್ಯ ಹೇಳಿದರು. ಕೃಷ್ಣ ಹೇಳಿದ, ನಿನ್ನ ನೋವಿಗೆ ಕಾರಣ ಯುದ್ಧ ಅಲ್ಲ, ನಿನ್ನ ನೋವಿಗೆ ಕಾರಣ ನಿನ್ನ ಮೋಹ ಎಂದು. ಪ್ರೀತಿ ಮತ್ತು ಮೋಹ ಇವೆರಡೂ ಕೂಡ ಒಂದೇ ತರಹ ಕಾಣುತ್ತವೆ, ಆದರೆ ಪರಿಣಾಮ ಸಂಪೂರ್ಣ ಬೇರೆ ಬೇರೆಯಾಗಿಯೇ ಇರುತ್ತದೆ. ಪ್ರೀತಿ ಶಾಂತಿ ಕೊಡುತ್ತದೆ, ಮೋಹ ಎನ್ನುವುದು ನೋವನ್ನು ಕೊಡುತ್ತದೆ. ಪ್ರೀತಿ ಮುಕ್ತಗೊಳಿಸುತ್ತದೆ, ಮೋಹ ಬಂಧಿಸುತ್ತದೆ. ನಾವು ಹೆಚ್ಚು ಜನ ಮೋಹವನ್ನು ಪ್ರೀತಿ ಅಂತ ತಪ್ಪಾಗಿ ನಂಬಿಕೊಂಡು ಬಿಡುತ್ತೇವೆ. ನಮ್ಮ ಜೀವನದಲ್ಲಿ ಯಾರಾದರೂ ದೂರವಾದಾಗ ನಮ್ಮ ಹೃದಯ ಎನ್ನುವುದು ಒಡೆದು ಹೋಗುತ್ತದೆ. ನಾವು ದೇವರನ್ನ ಪ್ರಶ್ನೆ ಮಾಡುವುದಕ್ಕೆ ಶುರು ಮಾಡುತ್ತೇವೆ. ನಾನು ಇಷ್ಟು ಒಳ್ಳೆಯವನಾಗಿ ಇದ್ದುಕೊಂಡೇ ಪ್ರೀತಿಸಿದ್ದೆ, ಆದರೂ ಕೂಡ ಯಾಕೆ ನನ್ನನ್ನು ಬಿಟ್ಟು ಹೋದರು ಎಂದು. ಅದಕ್ಕೆ ಕೃಷ್ಣ ಪರಮಾತ್ಮನು ಒಂದು ಮಾತುಗಳನ್ನು ಹೇಳುತ್ತಾನೆ. ನೀನು ಪ್ರೀತಿಸುತ್ತಿದ್ದೀಯಾ ಅಥವಾ ನಿನ್ನ ಖುಷಿಗಾಗಿ ಅವರನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ? ಪ್ರೀತಿ ಅಂದರೆ ನಿನ್ನ ಖುಷಿ ಅವರಿಗೆ ಬೇಕು ಅಂತಲ್ಲ, ಅವರ ಖುಷಿ ಮುಖ್ಯ ಅಂತ ಅರಿಯುವುದು. ಮೋಹ ಅಂದರೆ ಅವರು ನನ್ನಿಂದ ದೂರ ಹೋಗಬಾರದು, ನನ್ನ ಮಾತು ಕೇಳಬೇಕು, ನನ್ನ ಜೀವನಕ್ಕೆ ಬೇಕು ಅಂತ ಬಯಸುವುದು. ಗೋಪಿಕೆಯರು ಕೃಷ್ಣನನ್ನ ಪ್ರೀತಿಸಿದರು, ಆದರೆ ಕೃಷ್ಣ ಯಾರಿಗೂ ಕೂಡ ಸೇರಿದವನಾಗಲಿಲ್ಲ. ಅದು ಮೋಸ ಅಲ್ಲ, ಅದು ಪ್ರೀತಿಯ ಶುದ್ಧತೆ. ಏಕೆಂದರೆ ಕೃಷ್ಣ ಯಾರಿಗೂ ಕೂಡ ಸೇರಿದ್ದರೂ ಎಲ್ಲರ ಹೃದಯದಲ್ಲಿಯೂ ಕೂಡ ಇದ್ದೇ ಇರುತ್ತಿದ್ದ. ಅದೇ ಪ್ರೀತಿ. ನಾವು ಪ್ರೀತಿಸಿದವನಿಂದ ಒಂದು ನಿರೀಕ್ಷೆ ಇಡುತ್ತೇವೆ. ಒಂದು ನಿರೀಕ್ಷೆ ನೋವನ್ನು ಕೊಡಲ್ಲ, 100 ನಿರೀಕ್ಷೆ ನರಕವನ್ನು ತೋರಿಸುತ್ತದೆ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿರೀಕ್ಷೆ ಶುರುವಾದ ದಿನದಿಂದ ನಿನ್ನ ಪ್ರೀತಿ ಮುಗಿದಿದೆ, ಮೋಹ ಶುರುವಾಗಿದೆ. ನಾವು ಹೇಳುತ್ತೀವಿ, ನಿನಗಾಗಿ ನಾನು ಎಲ್ಲವನ್ನ ಬಿಟ್ಟೆ ಎಂದು. ಇದೇ ಮೋಹ. ಪ್ರೀತಿ ಯಾವತ್ತೂ ಕೂಡ ಹೇಳಲ್ಲ, ನಿನಗಾಗಿ ನಾನು ಏನು ಮಾಡಿದೆ ಅಂತ. ಅದು ಮೌನವಾಗಿ ಮಾಡುತ್ತದೆ. ಮೋಹ ಮಾತ್ರ ಪ್ರತಿ ಕ್ಷಣವೂ ಕೂಡ ನೆನಪಿಸುತ್ತದೆ. ಪ್ರೀತಿಯಲ್ಲಿ ಸ್ವಾತಂತ್ರ್ಯ ಇರುತ್ತದೆ, ಮೋಹದಲ್ಲಿ ಭಯ ಎನ್ನುವುದು ಇರುತ್ತದೆ. ಭಯ ಅಂದರೆ ಅವನು ಹೋಗಿಬಿಡುತ್ತಾನೆ ಏನೋ, ಅವಳು ಬದಲಾಗಿ ಬಿಡುತ್ತಾಳೆಯೋ ಏನೋ, ನನ್ನನ್ನು ಬಿಟ್ಟು ಬಿಡುತ್ತಾಳೆಯೋ ಏನೋ ಎನ್ನುವಂತಹ ಭಯ ಇರುತ್ತದೆ. ಅದು ಪ್ರೀತಿ ಅಲ್ಲವೇ ಅಲ್ಲ, ಅದು ಮೋಹ. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾವುದನ್ನಾದರೂ ಕಳೆದುಕೊಳ್ಳುವ ಭಯ ಬಂದಿದೆ ಅಂದರೆ ಅದು ನಿನಗೆ ಸೇರಿದ್ದಲ್ಲ. ನಮಗೆ ನೋವಾಗುವುದು ಜನರು ಬದಲಾಗಿದ್ದಕ್ಕೆ ಅಲ್ಲ, ನಾವು ಅತಿಯಾಗಿ ನಿರೀಕ್ಷೆ ಇಟ್ಟಿದ್ದಕ್ಕೆ. ಪ್ರೀತಿ ಎಂದಿಗೂ ಕೂಡ ಕೇಳಲ್ಲ, ನೀನು ನನ್ನ ಜೊತೆ ಇರಲೇಬೇಕು ಅಂತ. ಪ್ರೀತಿ ಹೇಳುತ್ತದೆ, ನಿನ್ನ ದಾರಿ ಏನೇ ಇರಲಿ ನೀನು ಸಂತೋಷವಾಗಿ ಇರು ಎಂದು. ಅರ್ಜುನನಿಗೆ ಕೃಷ್ಣ ಹೇಳಿದ ಮಾತು ಇದು ಯುದ್ಧದ ಪಾಠ ಅಲ್ಲವೇ ಅಲ್ಲ, ಜೀವನದ ಪಾಠವೂ ಕೂಡ ಆಗಿದೆ. ನೀನು ಯಾರನ್ನಾದರೂ ಪ್ರೀತಿಸಿದರೆ ಅವರನ್ನ ಬಂಧಿಸಬೇಡ, ಬಿಟ್ಟು ಬಿಡು. ಹೂವನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದರೆ ಅದು ಒಡೆದು ಹೋಗುತ್ತದೆ, ಹೃದಯದಲ್ಲಿ ಇಟ್ಟುಕೊಂಡರೆ ಸುಗಂಧವನ್ನ ಕೊಡುತ್ತದೆ. ನೀನು ಯಾರನ್ನಾದರೂ ನಿನ್ನ ಜೀವನದ ಕೇಂದ್ರ ಮಾಡಿಕೊಂಡರೆ ನೀನು ಸೋತು ಹೋಗಿದ್ದೀಯಾ. ಏಕೆಂದರೆ ಎಲ್ಲರೂ ಬದಲಾಗುತ್ತಾ ಇದ್ದಾರೆ, ಒಬ್ಬ ಕೃಷ್ಣ ಮಾತ್ರ ಬದಲಾಗಲಿಲ್ಲ. ಇದಕ್ಕೆ ನಿನ್ನ ಪ್ರೀತಿ ಮೊದಲು ದೇವರ ಮೇಲೆ ಇರಲಿ, ನಂತರ ಜನರ ಮೇಲೆ ಇರಲಿ. ಜನರಿಂದ ನಿರೀಕ್ಷೆ ಕಡಿಮೆ ಮಾಡಿದ ದಿನ ನಿನ್ನ ಜೀವನದಲ್ಲಿ ಶಾಂತಿ ಎನ್ನುವುದು ಶುರುವಾಗುತ್ತದೆ. ಇದು ಕೇಳ್ತಾ ಇದ್ದು ನಿಮ್ಮ ಮನಸ್ಸು ಭಾರವಾಗಿದ್ದರೆ ನೀವು ತಪ್ಪು ಮಾಡಿಲ್ಲ ಎಂದು ಅರ್ಥವಾಗುವುದು. ನೀವು ಹೆಚ್ಚು ಪ್ರೀತಿಸಿದ್ದೀರಾ ಅಷ್ಟೇ. ಆದರೆ ಇಂದಿನಿಂದ ಒಂದು ಮಾತು ತುಂಬ ಚೆನ್ನಾಗಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಪ್ರೀತಿ ಕೊಡಿ, ಆದರೆ ಎಂದಿಗೂ ಕೂಡ ಮೋಹವನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆದರೆ ನಿಮ್ಮ ಆತ್ಮವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಯಾರಾದರೂ ನಿನ್ನ ಜೀವನದಲ್ಲಿ ಇದ್ದಾರೆ ಅಂದರೆ ಅದು ಅವರ ಆಯ್ಕೆ ಅಲ್ಲ, ಅಂದರೆ ಅದು ನಿನ್ನ ಪಾಠ ಇದ್ದಂತೆ.
ಎಲ್ಲ ಪಾಠವೂ ಕೂಡ ನಿನ್ನನ್ನು ಕೃಷ್ಣನತ್ತ ಕರೆದೊಯ್ಯುತ್ತದೆ. ಅರ್ಜುನನಿಗೂ ಕೂಡ ಭಯ ಇತ್ತು, ಬಂಧುಗಳನ್ನು ಕಳೆದುಕೊಳ್ಳುವಂತಹ ಭಯ ಇತ್ತು. ಕೃಷ್ಣ ಪರಮಾತ್ಮನು ಹೇಳಿದ, ನೀನು ಯಾರನ್ನೂ ಕೂಡ ಕಳೆದುಕೊಳ್ಳಲಿಲ್ಲ, ಎಲ್ಲರೂ ತಮ್ಮ ತಮ್ಮ ದಾರಿಯಲ್ಲಿ ಸಾಗುತ್ತಿದ್ದಾರೆ. ನೀನು ಕಳೆದುಕೊಳ್ಳುವುದು ನಿನ್ನ ಅಜ್ಞಾನ. ಈ ಮಾತು ಬಹಳ ಆಳವಾದದ್ದು. ನೀನು ಯಾರಿಗಾಗಿ ನೋವು ಅನುಭವಿಸುತ್ತಾ ಇರುತ್ತೀಯೋ ಅವನು ನಿನ್ನ ಜೀವನದ ಗುರಿ ಅಲ್ಲ. ನಿನ್ನ ಶಾಂತಿಯೇ ನಿನ್ನ ಗುರಿ ಆಗಿರುತ್ತದೆ. ಶಾಂತಿ ಇರುವಂತಹ ಜಾಗದಲ್ಲಿಯೇ ಕೃಷ್ಣ ಪರಮಾತ್ಮನು ನೆಲೆಸಿರುತ್ತಾನೆ. ನೀವು ಜೀವನದಲ್ಲಿ ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ನಿಮ್ಮ ಕಣ್ಣು ತೆರವಾದರೆ ಅದು ದುರ್ಬಲತೆ ಅಲ್ಲ, ಅದು ಬಂಧನ ಕರಳುತ್ತಾ ಇದೆ ಅನ್ನೋ ಸೂಚನೆ. ಬಂಧನ ಕರಗಿದ ದಿನ ಪ್ರೀತಿ ಬೆಳೆಯುತ್ತದೆ. ನೀವು ಉತ್ತರವನ್ನು ಹುಡುಕುವಂತಹ ಆತ್ಮ ಪ್ರೀತಿ, ಮೋಹ, ವೈರಾಗ್ಯ ಇದಕ್ಕಿಂತ ಮೇಲೆ ಏನು ಇದೆ? ಕೃಷ್ಣ ಪರಮಾತ್ಮನು ಉತ್ತರವನ್ನು ಕೊಡುತ್ತಾನೆ. ಭಕ್ತಿ. ಭಕ್ತಿ ಅಂದರೆ ಕಣ್ಣು ಮುಚ್ಚಿ ಬೇಡಿಕೊಳ್ಳುವುದು ಅಲ್ಲ. ಭಕ್ತಿ ಅಂದರೆ ನಿನ್ನ ಎಲ್ಲ ನೋವುಗಳನ್ನು ಒಪ್ಪಿ ಬಿಡು. ಧೈರ್ಯ. ನೀನು ದೇವರನ್ನು ಪ್ರೀತಿಸಿದಾಗ ಅವನು ನಿನ್ನಿಂದ ಎಲ್ಲವನ್ನೂ ಕೂಡ ಕಸಿದುಕೊಳ್ಳಲ್ಲ. ಅವರು ನಿನ್ನ ಭಾರವನ್ನು ತೆಗೆದುಕೊಳ್ಳುತ್ತಾರೆ. ಮನುಷ್ಯನ ಮೇಲೆ ಇಟ್ಟ ಪ್ರೀತಿ ನನ್ನಿಂದ ನಿರೀಕ್ಷೆ ಕೇಳುತ್ತದೆ. ಕೃಷ್ಣನ ಮೇಲೆ ಇಟ್ಟಂತಹ ಪ್ರೀತಿ ನಿನಗೆ ಮುಕ್ತಿಯನ್ನು ಕೊಡುತ್ತದೆ. ಇದಕ್ಕೆ ಎಲ್ಲ ಸಂಬಂಧಗಳು ಮುರಿದರೂ ಭಕ್ತನ ಹೃದಯ ಮುರಿಯುವುದಿಲ್ಲ. ಅವನು ಹೇಳುತ್ತಾನೆ, ನಾನು ಒಂಟಿ ಅಲ್ಲ, ನನ್ನ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ ಎಂದು. ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ನಿನ್ನನ್ನು ಬಿಟ್ಟು ಹೋಗಬಹುದು, ಆದರೆ ಶ್ರೀಕೃಷ್ಣ ಪರಮಾತ್ಮನು ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ನಿನ್ನನ್ನು ಬಿಟ್ಟು ಹೋದರೆ ನಿನ್ನನ್ನು ಯಾರು ಉಳಿಸುತ್ತಾರೆ? ಭಕ್ತಿ ನಿನ್ನನ್ನು ನಿನ್ನ ಬಳಿಗೆ ಹಿಂದಿರುಗಿಸುತ್ತದೆ. ಪ್ರೀತಿ ಶುದ್ಧವಾದಾಗ ಅದು ಭಕ್ತಿ ಆಗುತ್ತದೆ. ಅಲ್ಲಿ ಮೋಹವಾಗಲಿ ನೋವುಗಳು ಆಗಲಿ ಇರುವುದಿಲ್ಲ, ಅಸೂಹೆಗಳಾಗಲಿ ಇರುವುದಿಲ್ಲ, ಭಯ ಎನ್ನುವುದಾಗಲಿ ಇರುವುದಿಲ್ಲ. ಅಲ್ಲಿ ಇದೆ ಒಂದು ಶಾಂತಿ. ಈ ಶಾಂತಿಯೇ ಶ್ರೀಕೃಷ್ಣ ಪರಮಾತ್ಮನ ಪ್ರಸಾದ. ನೀವು ಇದನ್ನೆಲ್ಲ ಕೇಳಿ ಮನಸ್ಸು ಎನ್ನುವುದು ಹಗುರವಾಗಿದ್ದರೆ ನೀವು ಸರಿಯಾದ ದಾರಿಯಲ್ಲಿಯೇ ಇದ್ದೀರಾ ಎಂದು ಅರ್ಥವಾಗುವುದು. ಸರಿ, ಇದನ್ನೆಲ್ಲ ಕೇಳಿದ ಮೇಲೆ ನಿಮಗೆ ಏನು ಅನಿಸಿತು ಅದನ್ನೇ ಮಾಡಿ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡುವುದನ್ನು ಜೀವನದಲ್ಲಿ ತಿಳಿದುಕೊಳ್ಳಿ. ಕೃಷ್ಣ ಪರಮಾತ್ಮನು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಇದ್ದೇ ಇರುತ್ತಾನೆ. ಯಾರೇ ಏನೇ ಹೇಳಲಿ ನೀವು ಮಾತ್ರ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಅವನು ಎಲ್ಲವನ್ನೂ ಕೂಡ ನೋಡುತ್ತಾನೆ, ಗಮನಿಸುತ್ತಾ ಇರುತ್ತಾನೆ. ಯಾರಿಗೆ ಏನನ್ನ ಕೊಡಬೇಕು, ಯಾರಲ್ಲಿ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ. ನಿನಗೆ ನೋವಾಗಲು ನೀನು ಈ ಭೂಮಿಯ ಮೇಲೆ ತಂದಿರುವುದಾದರೂ ಕೂಡ ನೀನೇನೂ ಪಡೆದಿದ್ದರೂ ಕೂಡ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಕಾಯುವಂತಹ ತಾಳ್ಮೆಯನ್ನು ಬೆಳೆಸಿಕೊ. ಯಾವುದು ನಿನ್ನದು ಅಲ್ಲದಿರುವುದೋ ಅದು ನಿನಗೆ ನೀನು ಎಷ್ಟೇ ರೀತಿಯಾಗಿ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಅದು ನಿನಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಚಿಂತೆಯನ್ನು ಮಾಡುವುದನ್ನು ಬಿಟ್ಟು ಬಿಡು. ಜೀವನದಲ್ಲಿ ಏನೇ ಬಂದರೂ ಕೂಡ ಬಂದಂತೆ ಸ್ವೀಕರಿಸುವುದನ್ನು ಮೊದಲು ಕಲಿತುಕೋ. ನಮ್ಮ ಬದುಕೆ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತುಕೊಳ್ಳಬೇಕು. ಏನು ಆಗಬೇಕು ಅದು ಆಗೇ ಆಗುತ್ತದೆ. ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡು. ನಾವು ಸತ್ಯದ ದಾರಿಯಲ್ಲಿ ಹೋಗುವಾಗ ಹಲವಾರು ರೀತಿಯ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆ ಎತ್ತುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಇದ್ದೇ ಇರುತ್ತಾನೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಅವನು ಇದ್ದಾನೆ. ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಭಗವದ್ಗೀತೆಯನ್ನು ಪಠನೆ ಮಾಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಜೀವನದಲ್ಲಿ ನಮಗೆ ಏನು ಮಾಡಬೇಕು,
ಏನು ಮಾಡಿದರೂ ಕೂಡ ಸಾರ್ಥಕತೆ ಎನ್ನುವುದು ಸಿಗುತ್ತಿಲ್ಲವಲ್ಲ, ಏನಾದರೂ ಮಾಡಲೇಬೇಕಲ್ಲ ಎನ್ನುವಂತಹ ಹಠ ನಮ್ಮಲ್ಲಿ ಮೂಡಿದಾಗ ಖಂಡಿತವಾಗಿಯೂ ಕೂಡ ನೀವು ಭಗವದ್ಗೀತೆಯನ್ನು ಪಠನೆ ಮಾಡುವುದನ್ನು ಕಲಿತುಕೊಳ್ಳಿ. ಅಲ್ಲಿ ಖಂಡಿತವಾಗಿಯೂ ಕೂಡ ನೀವು ಯಾವ ಮಾರ್ಗವನ್ನು ಅನುಸರಿಸಬೇಕು, ಏನು ಮಾಡಬೇಕು ಅನ್ನುವಂತಹ ದಾರಿ ಸಿಕ್ಕೇ ಸಿಗುತ್ತದೆ. ಭಗವದ್ಗೀತೆ ಎನ್ನುವುದು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ತುಂಬಾ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಅಂಶ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲದಂತೆ ಆಗಿದೆ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಮುಖ್ಯವಾಗಿ ಬೇಕಾಗಿರುವಂತಹ ಮನಃಶಾಂತಿಯೇ ಇಲ್ಲದಂತೆ ಆಗಿದ್ದಾರೆ. ಮನಸ್ಸಿಗೆ ಮದವೇರಿದಾಗ ನಾವು ಒಮ್ಮೆಯಾದರೂ ಕೂಡ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಗಮನಿಸಬಹುದು. ಹೋಗುವಾಗಲೂ ಕೂಡ ಮನುಷ್ಯ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ, ಬರುವಾಗಲೂ ಕೂಡ ಮನುಷ್ಯ ಏನನ್ನೂ ಕೂಡ ತೆಗೆದುಕೊಂಡು ಬಂದಿರುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಭಗವಂತ ತಡ ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯವನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ತಡ ಮಾಡಿದರೂ ಕೂಡ ನ್ಯಾಯವನ್ನೇ ಮಾಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ನಾವು ತಾಳ್ಮೆಯನ್ನು ತೆಗೆದುಕೊಂಡು ಕಾದು ನೋಡಬೇಕು ಅಷ್ಟೇ. ಭಗವಂತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ ಯಾವಾಗ ಏನನ್ನ ಒಬ್ಬ ಮನುಷ್ಯನಿಗೆ ಏನನ್ನ ಕರುಣಿಸಬೇಕು, ಯಾವಾಗ ಏನನ್ನ ಕರುಣಿಸಬಾರದು ಎನ್ನುವುದು. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಭೂಮಿಗೆ ಬರುವಾಗ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಹೇಳುತ್ತಾರಲ್ಲ, ಅದು ಅಸತ್ಯ. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಇಡೀ ಜೀವನದಲ್ಲಿ ನೀವು ಮಾಡಿರುವಂತಹ ಕರ್ಮದ ಒಂದು ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತೀರಾ. ಹಾಗಾಗಿ ಇಂದು ನೀವು ಮಾಡುತ್ತಿರುವಂತಹ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವುದನ್ನು ಕಲಿತುಕೊಳ್ಳಿ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯವಾಗಬೇಕು. ಹಾಗಂತ ನೀವು ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ಎಂದಿಗೂ ಕೂಡ ಅದು ಅಪ್ರಯೋಜನವಾಗುತ್ತದೆ. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಮಾತ್ರ ಫಲ ಎನ್ನುವುದು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಅದು ನಿಮಗೆ ದೊರಕುತ್ತದೆ. ಫಲದ ಬಗ್ಗೆ ಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ಬಿಡಿ. ಯಾವುದೇ ಕೆಲಸವಾಗಲಿ ಅಲ್ಲಿ ಪ್ರಾಮಾಣಿಕತೆ ಎನ್ನುವುದು ಇರಬೇಕು, ಶ್ರದ್ಧೆ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ಅದರಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರಿ. ಅದು ಹೇಗಿರಬೇಕಪ್ಪ ಅಂದರೆ, ನಾನು ಖುಷಿಯಲ್ಲಿ ಇದ್ದಾಗ ನೀನು ಬರೆದಿರುವಂತಹ ಸಂದೇಶವನ್ನು ಓದಿದರೆ ನನಗೆ ದುಃಖವಾಗಬೇಕು. ಅದೇ ಒಂದು ವೇಳೆ ನಾನು ದುಃಖದಲ್ಲಿ ಇದ್ದಾಗ ಅದೇ ನೀನು ಬರೆದಿರುವಂತಹ ಸಂದೇಶವನ್ನು ನಾನು ಪುನಃ ಓದಿದರೆ ನನಗೆ ಖುಷಿಯಾಗಬೇಕು ಎಂದು. ಆಗ ಶ್ರೀಕೃಷ್ಣ ಪರಮಾತ್ಮನು ಒಳ್ಳೆಯ ಸಂದೇಶವನ್ನು ಬರೆಯುತ್ತಾನೆ. ಈ ಸಮಯ ಎನ್ನುವುದು ಕಳೆದು ಹೋಗುತ್ತದೆ ಎಂದು. ಅಲ್ಲವೇ? ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಅದೆಂತಹ ದುಃಖದ ಪರಿಸ್ಥಿತಿ ಆದರೂ ಕೂಡ, ಎಂತಹ ಕಠಿಣವಾಗಿರುವಂತಹ ಸಮಸ್ಯೆ ಆದರೂ ಕೂಡ ಖಂಡಿತವಾಗಿಯೂ ಕೂಡ ಅವೆಲ್ಲದಕ್ಕೂ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ಯಾವಾಗ ಅಂದರೆ ನೀವು ತಾಳ್ಮೆಯನ್ನು ತೆಗೆದುಕೊಂಡಾಗ. ಈ ಸಮಯ ಎನ್ನುವುದು ಇದೇ ರೀತಿಯಾಗಿ ಮುಂದುವರಿಯುವುದಿಲ್ಲ, ಇದು ಕಳೆದು ಹೋಗುತ್ತದೆ ಎನ್ನುವಂತಹ ಅರಿವನ್ನು ಇಟ್ಟುಕೊಂಡು ಜೀವನ ಶೈಲಿಯನ್ನು ರೂಪಿಸಿಕೊಂಡಾಗ ಖಂಡಿತವಾಗಿಯೂ ಕೂಡ ಪ್ರತಿಯೊಂದು ಸಮಸ್ಯೆಗಳಿಗೆ ಅದರದ್ದೇ ಆಗಿರುವಂತಹ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ನೀವು ತಾಳ್ಮೆಯನ್ನು ತೆಗೆದುಕೊಂಡು ಯೋಚಿಸಿ ನೋಡಿದಾಗ ಅದಕ್ಕೆ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಒಂದು ವೇಳೆ ನಿಮಗೆ ಯೋಚಿಸುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಸುಮ್ಮನೆ ಇದ್ದು ಬಿಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಶಾಂತವಾಗಿ ನಾವು ಏನನ್ನೂ ಕೂಡ ಮಾಡದೆ ಸುಮ್ಮನೆ ಕುಳಿತಾಗ ಖಂಡಿತವಾಗಿಯೂ ಕೂಡ ಎಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ಪ್ರತಿದಿನವೂ ಕೂಡ ಕಳೆದಂತೆ ತನ್ನಿಂದ ತಾನೇ ತಿಳಿಯಾಗುತ್ತಾ ಹೋಗುತ್ತದೆ. ಅಕ್ಕಿ ಅನ್ನಕ್ಕೆ ಕೇಳಿತಂತೆ, ನೀನು ನಾನೇ ಆಗಿದ್ದೆ, ಆದರೆ ಹೇಗೆ ನೀನು ಅನ್ನವಾದೆ ಎಂದು. ಅದಕ್ಕೆ ಅನ್ನ ಎನ್ನುವುದು ಸುಂದರವಾಗಿ ಉತ್ತರವನ್ನು ಈ ರೀತಿಯಾಗಿ ಕೊಟ್ಟಿತ್ತಂತೆ, ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ನಾನು ಒಳಗಾದೆ ಹಾಗೂ ಅವುಗಳ ಸಂಸ್ಕಾರದಿಂದ ಮೃದುವಾದೆ, ಮಧುರವಾದೆ. ಅಕ್ಕಿ ಎನ್ನುವಂತಹ ಭಾವವನ್ನು ನಾನು ಕಳೆದುಕೊಂಡೆ, ಅನ್ನ ಎನ್ನುವಂತಹ ಅನುಭವವನ್ನು ನಾನು ಪಡೆದುಕೊಂಡೆ. ಅದೇ ರೀತಿಯಾಗಿ ಸಜ್ಜನರ ಸಂಘದಿಂದ ನಮ್ಮಲ್ಲಿ ಇರುವಂತಹ ಅಜ್ಞಾನ,
ದುರಿತ ದುನ್ಮಾನಗಳ ಕಾಠಿಣ್ಯತೆಯನ್ನು ತೊಲಗಿಸಬೇಕು. ಸಜ್ಜನರ ಸಂಘಗಳನ್ನು ನಾವು ಮಾಡುವುದನ್ನು ಕಲಿತುಕೊಳ್ಳಬೇಕು. ದುರ್ಜನರ ಸಂಘವನ್ನು ನಾವು ಬಿಡುವುದನ್ನು ಕಲಿತುಕೊಳ್ಳಬೇಕು. ಪುಣ್ಯ ಜ್ಞಾನ ಮೋಕ್ಷಗಳೆಂಬ ಅಮೃತತ್ವದ ಅನುಭವವನ್ನು ದೊರೆಯುವಂತೆ ನಾವು ರೂಪಿಸಿಕೊಳ್ಳಬೇಕು. ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ? ನಿನ್ನಿಷ್ಟದಂತೆ ನೀನಿರಲು ನೀನೇನು ಪಡೆದುಕೊಂಡಿರುವೆ? 3 ದಿನದ ಈ ಒಂದು ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ. ನೀನು ಒಳ್ಳೆಯ ಕರ್ಮಗಳನ್ನು ಮಾಡುವುದನ್ನು ಕಲಿತುಕೋ. ಪಡೆಯಬೇಕಾಗಿರುವುದು ಪುಣ್ಯ ಒಂದೇ. ಏನೇ ಮಾಡಿದರೂ ಕೂಡ ಪುಣ್ಯದ ಕೆಲಸಗಳನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತವೆ. ಪುಣ್ಯದ ಕೆಲಸಗಳನ್ನು ಮೈಗೂಡಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ಮನುಷ್ಯನಾಗಿ ಇರುವುದು ದೊಡ್ಡ ವಿಷಯ. ಹಾಗಾಗಿ ಜೀವನದಲ್ಲಿ ಒಳ್ಳೆಯತನದಿಂದ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ದುಃಖದ ಬಗ್ಗೆ ಚಿಂತಿಸುವುದಕ್ಕೆ ತೊಡಗಿದರೆ ಸದಾ ನೀವು ದುಃಖಿಯಾಗಿಯೇ ಬದುಕಬೇಕಾಗುತ್ತದೆ. ಸದಾ ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಾ ಇದ್ದರೆ ಮುಂದೆ ಸುಖಿಯಾಗಿ ಬಾಳಬೇಕಾಗುತ್ತದೆ. ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚಾಗಿ ಧ್ಯಾನವನ್ನಗೊಳ್ಳುವುದೋ ಅದೇ ಸಕ್ರಿಯವಾಗಿ ಆಗುವುದು. ಹಾಗಾಗಿ ಮನಸ್ಸನ್ನು ಯಾವುದರ ಕಡೆಗೆ ಧ್ಯಾನಗೊಳ್ಳುವಂತೆ ಮಾಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಯಾವುದೇ ಆಗಲಿ ಮೊದಲು ನಾವು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕು. ಎಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಉದ್ಭವ ಆದರೂ ಕೂಡ ಎಲ್ಲ ಪರಿಸ್ಥಿತಿಗಳು ತನ್ನಿಂದ ತಾನೇ ಸಮಯವನ್ನು ತೆಗೆದುಕೊಂಡು ಎಲ್ಲವೂ ನಿವಾರಣೆ ಆಗುತ್ತದೆ. ತಾಳ್ಮೆ ಎನ್ನುವುದು ತುಂಬಾ ಮುಖ್ಯವಾದದ್ದು. ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದೇ ಆದರೆ ಪರಮಾತ್ಮನನ್ನೇ ಬೇಡಿ. ಏಕೆಂದರೆ ಪರಮಾತ್ಮ ಒಬ್ಬ ನಿಮ್ಮವನಾದರೆ ಸರ್ವಸ್ವವೂ ಕೂಡ ನಿಮ್ಮದೇ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಬೇಡಿ. ಒಡೆತದ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡುವಂತಹ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ತಿರುಗಿಸಿ ಒಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನೀವು ಪ್ರಯತ್ನಿಸುವವರೆಗೂ ಕೂಡ ನಿಮ್ಮೊಳಗಿನ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಲಿ. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಅಂದುಕೊಂಡ ಶೈಲಿಯಲ್ಲಿ ಜರುಗುತ್ತದೆ. ತಾಳ್ಮೆ ಇರಲಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ಒಂದು ಪ್ರಯತ್ನಕ್ಕೆ ಒಂದೇ ಒಂದು ಲೈಕನ್ನು ಮಾಡಿ ಎಂದು ಬೇಡಿಕೊಳ್ಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.